ನಮಸ್ಕಾರ ಎಲ್ಲರಿಗೂ. ಇವತ್ತು ನನ್ನ ಮಾರ್ನಿಂಗ್ ಟು ಈವ್ನಿಂಗ್ ರೊಟೀನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ಮಾರ್ನಿಂಗ್ ಈ ಒಳ್ಳೆ ವ್ಯೂ ಜೊತೆಗೆ ಸ್ಟಾರ್ಟ್ ಆಯಿತು. ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು. ಸೊ ನಾನು ಫ್ರೆಶ್ ಅಪ್ ಆಗಿ ಕಿಚನಿಗೆ ಬಂದು ಹಾಲು ಕಾಯಕ್ಕಿಡೋಣ ಅಂತ ಹೇಳಿ ಹಾಲು ಕಾಯಿಸ್ತಾ ಇದ್ದೀನಿ. ಸೊ ಇವತ್ತು ಮಾರ್ನಿಂಗ್ ಒಂದು ಸ್ವಲ್ಪ ತುಂಬ ಲೋ ಆಗಿ ಸ್ಟಾರ್ಟ್ ಆಯ್ತು. ಅಂದರೆ ಒಂದು ಸ್ವಲ್ಪ ನೈಟೆಲ್ಲ ಹುಷಾರಿರಲಿಲ್ಲ ಅಂತ ಹೇಳಿಬಿಟ್ಟು ಸೊ ಇವತ್ತು ನಾನು ಆಫೀಸಿಂದ ರಜಾ ತೊಗೊಂಡಿದ್ದೆ. ಸೊ ಒಂದು ಸ್ವಲ್ಪ ಸ್ಲೋ ಆ್ಯಂಡ್ ಪೀಸ್ಫುಲ್ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಹಾಲು ಕಾಯಕ್ಕೆ ಇಟ್ಬಿಟ್ಟು ಅಡುಗೆ ಮನೆ ಕಿಟಕಿ ಅದನ್ನೆಲ್ಲ ಓಪನ್ ಮಾಡಿಕೊಂಡು ಸೊ ನನಗೆ ತೊಗೊಂಡಿರೋದನ್ನು ಅಲ್ಲಲ್ಲೇ ಅರೇಂಜ್ ಮಾಡಿ ಇಟ್ಬಿಟ್ರೆ ಅದು ಟೈಮ್ ಸೇವ್ ಆಗುತ್ತೆ. ಸೊ ಎಲ್ಲ ಮತ್ತೆ ಕತ್ರಿ ಅದನ್ನೆಲ್ಲ ವಾಪಸ್ ಅದ್ರ ಜಾಗದಲ್ಲಿ ಎಲ್ಲ ಇಟ್ಬಿಟ್ಟು ಸೊ ಇನ್ನೊಂದು ರೂಮಲ್ಲಿ ಬಾಗಿಲೆಲ್ಲ ತೆಗೆಯೋಣ ಅಂತ ಹೋಗ್ತಿದ್ದೀನಿ. ಸೊ ಇಲ್ಲಿ ನಾನು ಸ್ಟೂಲ್ ಮೇಲೆ ಏನಕ್ಕೆ ಹತ್ತುತ್ತಾ ಇದ್ದೀನಿ ಅಂತ ಅಂದರೆ ನನಗೆ ಹೈಟ್ ಕಡಿಮೆ, ಅದು ತುಂಬ ಹೈಟ್ ಇದೆ ಲ್ಯಾಚು. ಸೊ ಅಲ್ಲಿಗೆ ನಾನು ರೀಚ್ ಆಗೋಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ನಾನು ಸ್ಟೂಲ್ ಯೂಸ್ ಮಾಡ್ತೀನಿ. ಸೊ ಈ ಒಳ್ಳೆ ಮಾರ್ನಿಂಗ್ ಎಳೆ ಬಿಸಿಲಲ್ಲಿ ಒಂಥರ ಲೈಟಾಗಿ ಬ್ರೀಸು, ಆ ಗ್ರೀನರಿ, ಪೀಸ್ಫುಲ್ ನೇಚರ್ ಜೊತೆಗೆ ಒಂದು ಸ್ವಲ್ಪ ಹಾಗೆ ಒಂದು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಂದು ಸ್ವಲ್ಪ ಎಂಜಾಯ್ ಮಾಡಿ ವಾಪಸ್ ಅಡುಗೆ ಮನೆಯಲ್ಲಿ ರಾತ್ರಿ ಇದೆಲ್ಲ ಪಾತ್ರೆ ಎಲ್ಲ ಇತ್ತಲ್ವ ತೊಳೆದಿರೋದು. ಸೊ ಅದನ್ನೆಲ್ಲ ವಾಪಸ್ಸು ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಾಗಿ ನಾನು ಏನು ಮಾಡ್ತೀನಿ ಅಂತ ಅಂದರೆ ಹಾಲು ಕಾಯಕ್ಕೆ ಇಟ್ಟಾಗಲೇ ನನಗೇನಾದರೂ ಬೇರೆ ಕಿಚನಲ್ಲಿ ಏನಾದರೂ ಬೇರೆ ಕೆಲಸ ಇದ್ದರೆ ಅದನ್ನ ಅಲ್ಲಲ್ಲಿಗೆ ಮುಗಿಸ್ಕೊಂಡು ಬಿಡ್ತೀನಿ. ಯಾಕಂದರೆ ನಾನು ಎಷ್ಟೊಂದು ಸಲ ಅಬ್ಸರ್ವ್ ಮಾಡಿದ್ದೀನಿ, ನನ್ನ ಕಿಚನಲ್ಲಿ ಅವಾಗಿನೂ ಹಾಲು ಇಟ್ಬಿಟ್ಟು ಇನ್ನೂ ಕೆನೆ ಕೂಡ ಬಂದಿರೋದಿಲ್ಲ. ಏನಾದರೂ ಬೇರೆ ಮನೆ ಕೆಲಸ ಮಾಡೋಣ ಅಂತ ಹೇಳಿಬಿಟ್ಟು ಆ ಕಡೆ ಈ ಕಡೆ ಹೋಗಿಬಿಟ್ರೆ ಬೇಗ ಹೋಗುತ್ತೆ, ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕಾಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ಅಡುಗೆ ಮನೆಯಲ್ಲೇ ನಿಂತ್ಕೊಂಡ್ಬಿಟ್ಟು ಅಲ್ಲೇ ಏನಾದರೂ ಕೆಲಸಗಳಿದ್ದರೆ ಮುಗಿಸ್ಕೊಂಡು ಬಿಡ್ತೀನಿ. ಸೊ ನಿಮಗೂ ಇದೇ ಥರ ಆಗುತ್ತಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ರಾತ್ರಿದೆಲ್ಲ ಪಾತ್ರೆ ಎಲ್ಲ ಇಟ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ನನ್ನ ತಿಂಡಿಗೆ ಏನಪ್ಪ ಮಾಡೋದು ಇವತ್ತು ಅಂತ ಹೇಳಿ. ಯೂಶ್ವಲಾಗಿ ನೈಟನ್ನೇ ಡಿಸೈಡ್ ಮಾಡ್ಕೊಳ್ತೀನಿ, ಬಟ್ ನೆನ್ನೆ ನೈಟ್ ನಾನೇನು ಡಿಸೈಡ್ ಮಾಡಿರಲಿಲ್ಲ. ಸೊ ಹಾಗಾಗಿ ಪಾತ್ರೆ ಎಲ್ಲ ಇಟ್ಕೊಳ್ಬೇಕಿದ್ರೆ ಡಿಸೈಡ್ ಮಾಡ್ಕೊತಿದ್ದೆ. ಸೊ ಅವಲಕ್ಕಿ ಮಾಡೋಣ ಅಂತ ಹೇಳಿಬಿಟ್ಟು ಸಿಂಪಲ್ಲು, ಈಸಿ ಮತ್ತು ಬೇಗ ಕೂಡ ಆಗುತ್ತೆ. ಸೊ ಹಾಗಾಗಿ ಈರುಳ್ಳಿದ್ದು ಅವಲಕ್ಕಿ ಒಗ್ಗರಣೆ ಮಾಡೋಣ ಅಂತ ಹೇಳಿ ಇಲ್ಲಿ ಅವಲಕ್ಕಿ ನೆನೆ ಹಾಕ್ತಾಯಿದ್ದೀನಿ. ಸೊ ನಿಮಗೆ ನಾನು ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ನಿಮಗೆ ವಿಡಿಯೋದು ನೋಟಿಫಿಕೇಷನ್ ಸಿಗುತ್ತೆ. ಸೊ ಇಲ್ಲಿ ನಾನು ಅವಲಕ್ಕಿ ತೊಳ್ಕೊಳ್ಬೇಕಿದ್ರೆ ಹಾಲು ಉಕ್ಕಾಗಿ ಬಂದುಬಿಡ್ತು. ಸೊ ಓಡೋಗ್ಬಿಟ್ಟು ಫಸ್ಟ್ ಅದನ್ನು ಆಫ್ ಮಾಡಿ ಅವಲಕ್ಕಿನ ನೆನೆಯೋಕ್ಕಿಟ್ಟು ನೆಕ್ಸ್ಟ್ ನನಗೆ ಅಪ್ಪನಿಗೆ ಫಿಲ್ಟರ್ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ ಫಿಲ್ಟರ್ ಕಾಫಿ ಅಂತ ಅಂದರೆ ತುಂಬಾ ಇಷ್ಟ. ಮಾರ್ನಿಂಗು ಫಿಲ್ಟರ್ ಕಾಫಿ ಕಂಪಲ್ಸರಿ ಇರಲೇಬೇಕು. ನನಗೆ ಇನ್ಸ್ಟೆಂಟ್ ಕಾಫಿಗಿಂತ ಫಿಲ್ಟರ್ ಕಾಫಿದು ಒಂಥರ ಮಜಾನೇ ಜಾಸ್ತಿ, ಅದೊಂಥರ ಫುಲ್ ರಿಫ್ರೆಶಿಂಗ್ ಆಗಿರುತ್ತೆ. ಸೊ ಇಲ್ಲಿ ಫಿಲ್ಟರ್ ಕಾಫಿ ಮಾಡಿ ನನಗೆ ಅಪ್ಪನಿಗೆ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ನನ್ನ ಚಾನಲಲ್ಲಿ ಯಾವ ಥರ ವೀಡಿಯೋಸ್ ನೋಡೋಕ್ಕೆ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ ವಿಡಿಯೋ ನಿಮ್ಗೆ ನೋಡೋಕ್ಕೆ ಇಷ್ಟ ಅಂತ ಹೇಳಿ. ಸೊ ನಾನು ಅದನ್ನು ಶೂಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ಅಪ್ಪಗೂ ಕಾಫಿ ಕೊಟ್ಟು ನಾನು ಕಾಫಿ ತೊಗೊಂಡು ಮಾರ್ನಿಂಗ್ ರಿಲ್ಯಾಕ್ಸಿಂಗಾಗಿ ಕೂತ್ಕೊಂಡು ನಾನು ಅಪ್ಪ ಇಬ್ಬರು ಮಾತಾಡ್ತಾ ಇದ್ದೀವಿ. ಅದೊಂಥರ ಅಪ್ಪನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದೊಂಥರ ಹ್ಯಾಪಿ ಫೀಲಿಂಗ್ ಕೊಡುತ್ತೆ ಮಾರ್ನಿಂಗಲ್ಲಿ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಒಂಥರ ರಿಲ್ಯಾಕ್ಸಿಂಗ್ ಆಗಿತ್ತು ಅಂತ ಅಂದರೆ. ಸೊ ಹಾಗೆ ಮಾತಾಡಿಕೊಂಡು ಕಾಫಿನೆಲ್ಲ ಕುಡ್ಕೊಂಡು ಇಲ್ಲಿ ತಿಂಡಿ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಈ ಅವಲಕ್ಕಿ ಒಗ್ಗರಣೆ ರೆಸಿಪಿನ ನಂದು ಇನ್ನೊಂದು ಚಾನಲ್ ಇದೆ, ಬ್ರಾಹ್ಮಣ್ ಸ್ಟೈಲ್ ಕಿಚನ್ ಅನ್ನೋದು. ಸೊ ಅದರಲ್ಲಿ ನಾನು ಫುಲ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ.
ಸೊ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಇಷ್ಟ ಇದ್ದರೆ ಹೋಗಿ ಚೆಕ್ಔಟ್ ಮಾಡಿ. ಸೊ ಇಲ್ಲೂ ನಾನು ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಸ್ನ ತೊಗೊಳಕ್ಕೆ ಟ್ರೈ ಮಾಡಿದ್ದೀನಿ. ಸೊ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಅದನ್ನು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ. ಸೊ ಗೊತ್ತಾಗಲಿಲ್ಲ ಅಂತ ಅಂದರೆ ನಂದು ಇನ್ನೊಂದು ಚಾನಲಲ್ಲಿ ವಿಡಿಯೋ ಇರುತ್ತೆ, ಹೋಗಿ ಚೆಕ್ ಮಾಡ್ಬೋದು. ಸೊ ನಾನಿಲ್ಲಿ ವಿತೌಟ್ ಗಾರ್ಲಿಕ್ ಮಾಡ್ತಾ ಇರೋದು. ಸೊ ಇದ್ರ ಜೊತೆಗೆ ನೀವು ಆಲೂ ಭುಜಿಯಾ ಹಾಕ್ಕೊಂಡು ಏನಾದರೂ ದಾಳಿಂಬೆ ಮನೇಲಿತ್ತು ಅಂತ ಅಂದರೆ ಮೇಲ್ಗಡೆ ದಾಳಿಂಬೆ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬಿಟ್ಟು ಸರ್ವ್ ಮಾಡಿ ತಿಂದರೆ ನಿಜವಾಗ್ಲೂ ಎಷ್ಟು ಡಿಲೀಷಿಯಸ್ ಆಗಿರುತ್ತೆ ಗೊತ್ತಾ. ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ, ಅದು ಇಂದೋರಿ ಪೋಹಾ ಟೇಸ್ಟು. ಸೊ ಎಲ್ಲ ಅಪ್ಪಗೂ ಕೊಟ್ಬಿಟ್ಟು ನಾನು ಬಂದು ರಿಲ್ಯಾಕ್ಸಿಂಗಾಗಿ ಎಂಜಾಯ್ ಮಾಡ್ಕೊಂಡು ಕುತ್ಕೊಂಡು ತಿಂತಾಯಿದ್ದೀನಿ. ಸೊ ತಿನ್ಬೇಕಾದ್ರೆ ಹಾಗೆ ಮಾತಾಡಿಕೊಂಡು ಸರಿ ಟಿ ವಿ ಹಾಕೋಣ ಏನಾದರೂ ಒಂದು ಸ್ವಲ್ಪ ಅಂತ ಹೇಳಿ ನನ್ನ ಫೇವ್ರೆಟ್ ಶೋ ತಾರಕ್ ಮೆಹತಾನ ಹಾಕೋಣ ಅಂತ ಮಾತಾಡ್ಕೊಂಡು ಹಾಕ್ತಾಯಿದ್ದೀನಿ. ಸೊ ಇವತ್ತು ಆಫೀಸ್ ಇಲ್ಲದೆ ಇರೋದ್ರಿಂದ ಒಂದು ಸ್ವಲ್ಪ ಸ್ಲೋ ಡೇನೇ ಇತ್ತು. ಸೊ ಒಂದಿನ ಈ ಥರ ರಿಲ್ಯಾಕ್ಸ್ ಆಯಿತು ಅಂತ ಅಂದರೆ ನೆಕ್ಸ್ಟ್ ಡೇ ಫುಲ್ ಎನರ್ಜೆಟಿಕ್ ಆಗಿರುತ್ತೆ. ಯಾಕಂದರೆ ಮತ್ತು ನಾಳೆ ನಾಡಿದ್ದು 2 ದಿನವೂ ನಂಗೆ ತುಂಬಾ ಹೆಕ್ಟಿಕ್ಕು. ಸೊ ಮಧ್ಯಾಹ್ನ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಈವ್ನಿಂಗ್ ಇಲ್ಲಿ ಜಿಂಜರ್ ಟೀ ಮಾಡಿಕೊಂಡು, ಇವತ್ತು ಹನುಮಾನ್ ಜಯಂತಿ ಅಲ್ವಾ, ಸೊ ಹನುಮಾನ್ ದೇವ್ರದ್ದು ಎಲ್ಲ ಸಾಂಗ್ಸ್, ಡಿವೋಷ್ನಲ್ ಸಾಂಗ್ಸು ಎಲ್ಲ ಹಾಕ್ಕೊಂಡು ಕೇಳಿಕೊಂಡು ರಿಲ್ಯಾಕ್ಸಿಂಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಆಮೇಲೆ ನೋಡಿದ್ರೆ ಅಡುಗೆ ಮನೆ ತುಂಬ ಸ್ಟೇನ್ಸ್ ಎಲ್ಲ ಇತ್ತು ಇದ್ರ ಗ್ಯಾಸ್ ಮೇಲೆ, ನೀವೇ ನೋಡ್ತಿರ್ಬೋದು. ಸೊ ನಿನ್ನೆ ತಾನೇ ನಾನು ಕ್ಲೀವ್ ಲೋಷನ್ ಇದು ಲಿಕ್ವಿಡ್ನ ತರಿಸಿದ್ದೆ. ಸೊ ಅದು ನಿನ್ನೆ ಡೆಲಿವರ್ ಆಗಿತ್ತು. ಇವತ್ತು ಟ್ರೈ ಮಾಡೋಣ, ಚೆಕ್ ಮಾಡೋಣ ಹೆಂಗಿದೆ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಇದನ್ನು ನಾನು ಎಷ್ಟು ಉಜ್ಜಿದ್ರೂ ಹೋಗ್ತಾನೆ ಇರಲಿಲ್ಲ, ಏನೆಲ್ಲ ಯೂಸ್ ಮಾಡಿದೆ ನಾನು. ಬಟ್ ಇದು ತುಂಬಾ ಚೆನ್ನಾಗಿದೆ ಲಿಕ್ವಿಡ್ಡು, ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಖಂಡಿತವಾಗ್ಲೂ ತೊಗೊಂಡು ಟ್ರೈ ಮಾಡಿ. ಸೊ ನಿಮ್ಗೆ ಇಮಿಡಿಯೇಟಾಗಿ ಅದು ಹೋಗೋದಿಲ್ಲ, ನೀವು ಸ್ಪ್ರೇ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟು ಚೆನ್ನಾಗಿ ಉಜ್ಜಿದ್ರೆ ಫುಲ್ ಬೆಳ್ಳಗಾಗಿ ಶೈನಿಂಗಲ್ಲಿರುತ್ತೆ. ಆಮೇಲೆ ಇಲ್ಲೊಂದು ಸ್ವಲ್ಪ ಹಾಡಾಡಿಕೊಂಡು ಕುತ್ಕೊಂಡು ರಿಲ್ಯಾಕ್ಸಿಂಗ್ ಆಗಿದ್ದೆ ಈವ್ನಿಂಗು. ಸೊ ಇವತ್ತಿಗೆ ಇಷ್ಟೇ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್, ಲಾಟ್ಸ್ ಆಫ್ ಲವ್.